ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡು ಏನು ಔಟ್ಸೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯಾವಾಗಲೂ ನಾವು ಮೀಟ್ ಆಗ್ತಾ ಇರ್ತೀವಿ. ಯಾವಾಗಲೂ ಅಂದರೆ ಒಂದು ವರ್ಷದಲ್ಲಿ ಒಂದು 2-3 ಸರಿ ಒಂದು ದಿನ ಟ್ರಿಪ್ ಹೋಗ್ತೀವಿ. ಒಂದು ಟೆಂಪಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾನು ನನ್ನ ಫ್ರೆಂಡು ಹೋಗ್ತಾಯಿದ್ವಿ. ಅಂದರೆ ಪ್ಲ್ಯಾನ್ ನಾನೇ ಮಾಡಿರೋದು. ಅವಳು ಊರಿಗೆ ಹೋಗ್ತಾಳೆ, ಇನ್ನು ಸದ್ಯಕ್ಕೆ ನನ್ನ ಜೊತೆ ಸಿಗಲ್ಲ. ಒಂದಿನ ಹೋಗಿ ಬರೋಣ ಹೊರಗಡೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನನಗೆ ಯಾವ ಪ್ಲೇಸು ಸಿಗಲಿಲ್ಲ. ಟೆಂಪಲ್ಗೆ ಹೋಗೋಣ. ಈ ಟೆಂಪಲ್ ಕಡಲೆಕಾಯಿ ಪರಸೆ ನಡೆಯುತ್ತೆ. ತುಂಬ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಪರಸೆ. ಅಲ್ಲಿಗೆ ನಾನು ಕಡಲೆಕಾಯಿ ಪರಸೆ ಜಾತ್ರೆ ಹೋಗಿದ್ದೀನಿ, ಬಟ್ ದೇವಸ್ಥಾನದ ಒಳಗೆ ಹೋಗಿಲ್ಲ. ಆ ದೇವಸ್ಥಾನ ಸ್ವಲ್ಪ ಚೆನ್ನಾಗಿದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನೇ ಹೇಳಿದೆ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಂದರೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದು. ಅಂದರೆ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಬೇಗ ಬರೋಂಥ ಪ್ಲೇಸ್ ನೋಡು ಅಂತ ಅಂದು. ಅದಕ್ಕೆ ಅದೇ ದೇವಸ್ಥಾನಕ್ಕೆ ಹೋಗೋಣ. ನನಗೂ ಟೆಂಪಲ್ ಹೋದಂಗೆ ಆಗುತ್ತೆ, ಸ್ವಲ್ಪ ರಿಲೀಫ್ ಅನಿಸುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಟೆಂಪಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ಟೆಂಪಲ್ ತುಂಬ ಅತಿ ದೊಡ್ಡ ಗಣಪತಿ ಇರೋಂಥದ್ದು. ತುಂಬ ನಾನು ಜರ್ನಿ ಮಾಡಿರೋದು ಅವಳ ಜೊತೆ, ನನ್ನ ಫ್ರೆಂಡ್ ಜೊತೆ. ಅವಳು ನಾನು ತುಂಬ ಕೇರಾಗಿ ನೋಡ್ಕೊಂಡಿದ್ದಾಳೆ. ಏನಾದರೂ ಮನಸ್ಸು ಬಿಚ್ಚಿ ಮಾತಾಡೋದು ಅಂದರೆ ಅವಳ ಜೊತೆ. ಅಂದರೆ ಈಗ ಅವಳು ಸದ್ಯಕ್ಕೆ ಊರಿಗೆ ಹೋದರೆ ಸ್ವಲ್ಪ ದಿನ ಸಿಗಲ್ಲ, ಮತ್ತೆ ಹೋಗೋಕ್ಕಾಗಲ್ಲ. ಹಾಗಾಗಿ ಒಂದಿನ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಅವಾಗಿವಾಗ ಈ ಥರ ಹೋಗ್ತಾಯಿದ್ರೆ ಕೆಲಸದ ಮಧ್ಯೆ ಮೈಂಡ್ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ಅವಳು ಆಲ್ರೆಡಿ ಬಂದುಬಿಟ್ಟಿದ್ದಾಳೆ. ಅವರ ಹಸ್ಬೆಂಡು ತಂದು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದಾರೆ. ನಾನು ಹೋಗಬೇಕು ಅಂತ ಹೊರಟೆ ಗುರು. ಅಯ್ಯೋ ಆಟೋನೇ ಸಿಗ್ತಾಯಿಲ್ಲ, ಬಸ್ಸು ಸಿಗ್ತಾಯಿಲ್ಲ, ಟೆನ್ಷನ್ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಅವಳು ವೆಯ್ಟ್ ಮಾಡ್ತಾಯಿದ್ದಾಳೆ ಒಂದು ಮಗು ಇಟ್ಕೊಂಡು. ನಾನೇ ಇನ್ನೂ ಹೋಗಿಲ್ಲ. ಬಸ್ ಕೂಡ ಸಿಗ್ತಾಯಿಲ್ಲ. ನನಗೆ ಟೆನ್ಷನ್ ಅವಳು ಬಂದು ವೆಯ್ಟ್ ಮಾಡ್ತಾಯಿದ್ದಾಳೆ ಅಂತ. ಆದ್ರೂ ಆಟೋ ಮಾಡಿಕೊಂಡು ಬಸ್ ಹಿಡ್ಕೊಂಡು ಬಂದ್ವಿ. ಅಂದರೆ ಮೆಜೆಸ್ಟಿಕ್ ಹೋಗೋಣ ಅಂತ ಹೊರಟ್ವಿ. ಅವಳು ನಾನು ಇದು ಮೆಜೆಸ್ಟಿಕ್ ನೋಡಿ ಬಂದು ಇಳಿದಾಯಿತು. ಇಲ್ಲಿಂದ ನಾವು ಹೊರಡಬೇಕು. ಇಲ್ಲಿಂದ ಒಂದು ಬಸ್ ಸಿಕ್ತು ಎಲ್ಲಿಗೆ ಅಂದರೆ ಬಸವನಗುಡಿ. ಅವಳು ಮುಂದೆ ಕೂತಿದ್ದಾಳೆ, ನಾನು ಹಿಂದೆ ಕೂತಿದ್ದೀನಿ. ಅಂದರೆ ಒಂದು ಸರಿ ಹೋಗಿದ್ದೆ ನಾನು. ಕಡಲೆಕಾಯಿ ಪರಸೆ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ, ದೊಡ್ಡ ಜಾತ್ರೆ. ಯಾರೋ ಯೂಟ್ಯೂಬಲ್ಲೆಲ್ಲ ನೋಡಿದೆ. ಕಡಲೆಕಾಯಿ ಪರಸೆ ನಾನು ಒಂದು ಸರಿನೂ ನೋಡಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಡ್ರೆಸ್ ಕೇಳಿಕೊಂಡು ಹೋಗಿದ್ದೆ. ಬಟ್ ಟೆಂಪಲ್ ಒಳಗೆ ಹೋಗಿರಲಿಲ್ಲ, ತುಂಬ ರಶ್ ಇರುತ್ತೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಒಂದು ಸರಿನೂ ಹೋಗಿಲ್ಲ, ನೋಡಬೇಕು ಒಳಗಡೆ ಅಂತ ಹೇಳಿ. ನನ್ನ ಫ್ರೆಂಡು ಎಲ್ಲಾದರೂ ಕರ್ಕೊಂಡೋಗು ಅಂದಾಗ ಇಲ್ಲಿ ಹೋಗೋಣ ಬಾ, ಅಲ್ಲಿ ಹೋಗಿ ಮುಗಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಕರ್ಕೊಂಡು ಹೊರಟೆ. ಬಟ್ ಒಂದು ಸರಿ ನೋಡಿದ ನೆನಪು ಹೋಗೋಣ ಅಂತ ಹೊರಟೆ. ಅಲ್ಲಿ ಹೋದ್ಮೇಲೆ ನನಗೆ ರೂಟೇ ಗೊತ್ತಾಗಲಿಲ್ಲ. ಅಂತೂ ಇಂತೂ ಬಂದು ಇಳಿದ್ವಿ ಬಸವನಗುಡಿ. ಅಲ್ಲಿಂದ ಸ್ವಲ್ಪ ನಡಿಬೇಕಿತ್ತು. ಆಟೋ ಮಾಡಿದೆ ನಾನು. ಅವಳು ಬೇಡ ನಡ್ಕೊಂಡು ಹೋಗೋಣ, ವಾಕ್ ಮಾಡೋಣ ಅಂದ. ಇಲ್ಲ, ಬಿಸಿಲಲ್ಲಿ ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ನೆಲ್ಲ ಎಲ್ಲೇ ಕರ್ಕೊಂಡು ಹೋದರೆ ನಾನೇ ಟೇಕ್ ಕೇರ್ ಮಾಡೋದು. ಅವ್ರನ್ನೆಲ್ಲ ನನಗೆ ರೂಢಿ ಇದೆ ಎಲ್ಲ ಕಡೆ ಓಡಾಡಿ. ಹಾಗಾಗಿ ಅವ್ರನ್ನೆಲ್ಲ ಯಾರೇ ಫ್ರೆಂಡ್ಸ್ ನನ್ನ ಜೊತೆ ಬಂದರೂ ಅವ್ರಿಗೆ ಧೈರ್ಯವಾಗಿ ಕರ್ಕೊಂಡೋಗಿ ಅವ್ರನ್ನೆಲ್ಲ ಸಂಜೆವರೆಗೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋದು ಅದು ನನ್ನ ಜವಾಬ್ದಾರಿಯಾಗಿರುತ್ತೆ. ನಾನು ಮೊದಲಿಂದನೂ ಹಾಗೆ ಮಾಡಿದ್ದು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ ನೋಡಿ. ಇದೇ ದೇವಸ್ಥಾನ. ನಾನು ಇಲ್ಲಿ ಒಳಗೆ ಬಂದಿರಲಿಲ್ಲ. ಜಾತ್ರೆ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ಕಡಲೆಕಾಯಿ ಪರಸೆ ಅಂತ. ಇದು ಶ್ರೀ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಇದು ಒಳಗೆ ಹೋಗಿರಲಿಲ್ಲ ಅಂಥೇಳಿ ತುಂಬ ಜನ ಬರ್ತಾರೆ. ಒಳ್ಳೆ ದೇವಸ್ಥಾನ, ಹಾಗಾಗಿ ನೋಡ್ಕೊಂಡು ಬರೋಣ, ಅವಳಿಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಅವಳು ಬೇಗ ಎಲ್ಲಾದರೂ ಕರ್ಕೊಂಡು ಹೋಗೋಂಥ ಪ್ಲೇಸಿಗೆ, ಬೇಗ ಮನೆಗೆ ಬರೋಂಥ ಪ್ಲೇಸ್ ನೋಡು ಅಂದಿದ್ಲು. ಹಾಗಾಗಿ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಕೂಡ ಇದೆ. ಇದು ಚಪ್ಪಲಿ ಇಡೋ ಜಾಗ. ಇಲ್ಲಿ ಚಪ್ಪಲಿ ಇಟ್ಟು 12:30 ಹೋಗಬೇಕಂತೆ ದೇವಸ್ಥಾನದೊಳಗೆ. ನಮಗೂ ಟೈಮ್ ಆಗಿತ್ತು. ಅಂತೂ ಇಂತೂ ದರ್ಶನ ಸಿಕ್ತು. ಎಲ್ಲರೂ ಅಲ್ಲಿ ಹೋಗ್ತಿದ್ದಂಗೆ ಗಾಬರಿ ಪಡಿಸಿದ್ರು, ಹೋಗಿ 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 ಒಳಗೆ ಪೂಜೆ ಮುಗೀತು ಅಂತ, ಕ್ಲೋಸ್ ಆಗುತ್ತೆ ಅಂತ. ಅಂತೂ ಇಂತೂ ನಾವು ಬರೋದಕ್ಕೂ
ಒಳಗಡೆನೇ ಹೋದ್ವಿ. ಇನ್ನೇನು 12:30ಗೆ ಕ್ಲೋಸ್ ಆಗುತ್ತೆ ಅಂತೇಳಿ ನಮಗೆ ದರ್ಶನ ತಕ್ಷಣವೇ ಸಿಕ್ಬಿಡ್ತು. ಗಣಪತಿ ನೋಡಿಕೊಂಡು, ಅಂದರೆ ದೊಡ್ಡ ಕಲ್ಲಲ್ಲಿ ಗಣಪತಿ ವಿಗ್ರಹ ಮೂರ್ತಿ ಇರೋದು. ತುಂಬ ಜನ ಬರ್ತಾಯಿದ್ರು. ನಾವು ಕ್ಲೋಸಿಂಗ್ ಆಯಿತು 12:30ಗೆ ಕರೆಕ್ಟಾಗಿ ನಮಗೆ ಮಂಗಳಾರತಿ ಸಿಕ್ತು. ನೋಡಿ ಕ್ಲೋಸ್ ಮಾಡ್ತಾಯಿದ್ದಾರೆ, ಎಲ್ಲ ಹೊರಗಡೆನೇ ಕೈ ಮುಕ್ಕೊಂಡು ಹೋಗ್ತಾಯಿದ್ದಾರೆ. ನಮಗೆ ಮಾತ್ರ ದರ್ಶನ ಸಿಕ್ತು ಅನ್ನೋ ಒಂದು ಖುಷಿ ಆಯಿತು. ಅಷ್ಟು ದೂರದಿಂದ ಹೋಗಿರೋರು ನಾವು. ನನಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ, ನಾನು ನೋಡಿದ್ದೆ 5 ಗಂಟೆವರೆಗೆ ಇರುತ್ತೆ ಅಂದ್ಕೊಂಡು ಹೊರಗಡೆ ಬಂದು ನೋಡಿ ದೀಪ ಬೆಳಗ್ತೀವಲ್ಲ ಒಳಗಡೆ, ದೇವ್ರಿಗೆ ದೀಪ ಬೆಳಗಿದ್ನ ಇಲ್ಲಿ ಮರದ ಹತ್ರ ಇಡಬೇಕು, ಅಶ್ವತ್ಥ ಮರದ ಹತ್ರ. ತುಂಬ ಒಳ್ಳೆಯದು ಅಶ್ವತ್ಥ ಮರ ಸುತ್ತರಿಯೋದು. ಅದಾದಮೇಲೆ ಹೊರಗಡೆ ಬಂದ್ವಿ ನಾವು. ತಕ್ಷಣವೇ ನನಗೆ ಪೂಜೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನೋಡಿ ಕ್ಲೋಸ್ ಆಯಿತು, ಎಲ್ಲರೂ ಹೊರಟರು. ನಮಗೆ ಟೈಮಿಂಗ್ಸು ನಾನು ಅಬ್ಸರ್ವ್ ಮಾಡಲಿಲ್ಲ ಅಷ್ಟೊಂದು. ಎಲ್ಲ ದೇವಸ್ಥಾನ ಓಪನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ನೋಡಿ ನಾಗರ ದೇವರು, ಈ ಮರನ ಸುತ್ತರಿಯೋದು ತುಂಬ ಒಳ್ಳೆಯದು. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡ್ವಿ ಚೂರೆ. ಇವರು ನೋಡಿ ಬೆಸ್ಟಿ ಎಷ್ಟು ಚೆನ್ನಾಗಿ ಹೊಂದ್ಕೊತಾಳೆ ಅಂದರೆ ಖುಷಿ ಆಗುತ್ತೆ ಇವ್ರ ಜೊತೆ ಬೆರೆಯೋದು. ರಮ್ಮನ್ಕಿಂತ ನನ್ನ ಜೊತೆನೇ ಇರ್ತಾಯಿದ್ಲು, ಹೇಳ್ದಂಗೆ ಕೇಳ್ತಾಯಿದ್ಲು. ಅದು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಬೇಕಾಗಿರೋದು. ಅಲ್ಲಿ ಹೋಗಬೇಡ ಅಂದರೆ ಹೋಗಲ್ಲ. ಇದೆ ಶ್ರೀ ದೊಡ್ಡ ಗಣಪತಿ ಟೆಂಪಲ್ಲು. ಯಾರೆಲ್ಲ ಹೋಗಿಲ್ವ ಹೋಗಿ, ಹಾಗೆ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡು ನಾನು ಇಲ್ಲಿಂದ ಮುಗಿಸ್ಕೊಂಡು ಮತ್ತೇನು ಮಾಡೋದಮ್ಮ ಹಬ್ಬ ಅಂತ ಹೇಳಿ ಈ ಪ್ಲೇಸಿಗೆ ಹೊರಟ್ವಿ. ಅಲ್ಲೇ ಪಕ್ಕಕ್ಕೆ ಏನು ಬಸವಣ್ಣ, ದೊಡ್ಡ ಬಸವಣ್ಣ ಇದೆ, ಅದನ್ನು ಇದ್ರೊಳಗೆ ಹೋಗಬೇಕು. ಇಬ್ಬರು ಹೊರಟ್ವಿ. ಇಲ್ಲೇ ಫೋಟೋ ಕ್ಲಿಕ್ ಮಾಡ್ಕೊಳ್ತಾ ಮಾತಾಡ್ಕೊಳ್ತಾ ಹೊರಟ್ವಿ. ಅಲ್ಲ ಮ್ಯಾಲಿದಾವಲ್ಲಿ ಗಿಳಿಗಳು ಎಷ್ಟು ಚೆನ್ನಾಗಿತ್ತಲ್ಲ ಇಲ್ಲಿ ನೇಚರ್. कितना सीरे हाँ 550 ज़्यादा हो गया ना बाय. ಅವಳಿಗೆ ಆರೆಂಜೇ ಹೋಗೋದು ತಲೆ. 550 ಅಂತೆ ತಗೊಂತೆ. आज है बिजनेस. हाँ ज़्यादा रहता है. कल संडे था, फ्राइडे गुड फ्राइडे में हाँ ज़्यादा आता है. दीदी वार के दिन कौन आता है? सही है ना. ಅದು ಚೆನ್ನಾಗಿರುತ್ತೆ ಸಾಕು. ಇದು ನೋಡು ಪಾರು, ನೋಡಿ ಬಿಚಿಸ್ ಅಷ್ಟು ಬಿಚಿಸ್. ಹಾಂ ಅದು ಕಲರ್ ಚೆನ್ನಾಗಿದೆ. ಇದು ಚೆನ್ನಾಗೈತೆ. ನಾನು ತಗೊಂಡಿದ್ದಲ್ಲ ಹಾಂ ಅದು ಮೆಹಂದಿ ಕಲರ್. ಅದು ಚೆನ್ನಾಗೈತೆ ಮೆಹಂದಿ ಕಲರ್. ಹಾಂ ಈಗ ಬಿಸ್ತಾ ಇದೆ ನೋಡಿ, ಇದು ಚೆನ್ನಾಗಿದೆ. हाँ कलर कितना हाँ कम दिए तो लेता है. हाँ 200 नोड़े 200 दो देना. हाँ आता है ना दीदी. वो तो आता भैया दीदी, 100 में भी साड़ी आता है और 10,000 का भी साड़ी आता है. हाँ वो 200 दिए तो वो दोनों लेता है कलर ने. हाँ वो कलर दो सेम कलर रहता है. ನೋಡೆ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಹೋಗೋಣ ಈ ಥರ ರಂಗೋಲಿ ಗಾರ್ಡನ್ ಥರನೇ ಇಟ್ಟಿದ್ದೀವಿ ಅಲ್ಲ. ಈ ವರ್ಷ 2 ಟ್ರಿಪ್ ಅಲ್ಲ 2026ರ ಫಸ್ಟ್. ಅದು 25. ಹಾಂ 25 ಟ್ರಿಪ್. ಮೇಲೆ ಮೇಲೆ ಮೆಟ್ಲು ಹತ್ಬೇಕು ಫ್ರೆಂಡ್ಸ್, ಈ ಥರ ಇದೆ. ಅದು ನಿಜ. ಹಂಗೆ ಹೋಗೋದು ಈಗ ಅದೇನು ಹೆಂಗೋ ಗೊತ್ತಿಲ್ಲ, ಕಾಂಬಿನೇಷನ್ ಆಗೈತಿ. ಇದೊಂದು ಚಿಂಟು ನಮಗೆ ಮ್ಯಾಚ್ ಆಗೈತೆ ನೋಡಿ.
ಕೈ ಮುಗಿ ಅಲ್ಲ, ಕೈ ಮುಗಿ ಅಂದರೆ ಮುಗಿಯುತ್ತೆ, ಕಾಲು ಬಿಡಿದ್ರೆ ಬೀಳುತ್ತೆ. ಹಾಂ, ಇದೆಲ್ಲ ಹೋಗಂಗಿಲ್ಲ. ಎಲ್ಲ ಇಷ್ಟು ಬೇಗ ಬಂದಿರಲಿಲ್ಲ ಇಲ್ಲೇ. ನಾವು ಅಲ್ಲೇ ಇದ್ವಲ್ಲೇ. ನಾವಲ್ಲೇ ಇದ್ವಿ. ಹಾಂ, ಯಾವ ಹುಡುಗರು ಬಂದಿಲ್ಲ ಈ ಕಡೆ. ಅತ್ತೆ ಬರಲಿಲ್ಲ, ಅಲ್ಲ ಹಿಂದ್ಗಡೆ ಎಲ್ಲ ಪರಿವಾಳ ನಾವು ಧ್ವಜಸ್ತಂಭ ದೇವಸ್ಥಾನ ಅಂತಾರಲ್ಲ ಅದೇ. ನಾವು ಮಾಡಿರೋದು. ಅದಿಲ್ಲ, ಹಿಂದಿನ ಕಾಲದ್ದೇ. ಅಲ್ಲ ನನ್ನ ಡ್ರೆಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಯಾರು? ಬೆಳ್ಳಿ ಚೆನ್ನಾಗ್ತಾಳೆ. ಬೆಳಿತಾ ವೈಟ್ ಇದ್ದಾಳ. ನಾವು ನನ್ನ ಮಗನ ಬಟ್ಟೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತಾಳೆ. ಪರಿವಾಳ ಎಲ್ಲಿದ್ದಾವೆ ಪರಿವಾಳ? ಅಲ್ಲಿ ಏನು ತೊಗೊಳ್ತೀಯ ಏನ? ಮನೆ ಐಟಮ್ ಇವೆಲ್ಲ. ಎಲ್ಲಿದಾವೆ ಸ್ಟ್ಯಾಂಡ್? ದೇವ್ರ ಮನೆ ಸ್ಟ್ಯಾಂಡ್ ಎಲ್ಲಿದಾವ? ಅದೇ ನೋಡು, ಕೇಳಿ ನೋಡು ಎಷ್ಟು. ಆಂಟಿ, ಇದು ಸ್ಟ್ಯಾಂಡ್ ಎಷ್ಟು ತೋರಿಸು. ತಗೋ. ಇದರಲ್ಲಿ ₹100 ಅವ್ರು ನೋಡು ಅವಳಿಗೆ. ಕಿವಿ ತಗೊಳಂದರೆ ನೀ ಹಾಕೇಳಲ್ಲ. ನನ್ನ ಫೇವ್ರೆಟ್ ಸೆಕ್ಷನ್ ಇದು, ಇಯರಿಂಗ್ಸ್. ಎಷ್ಟು ಮೇಡಮ್ ಇದು? 150. 100 ರುಪೀಸ್ ಯಾವುದೂ ಇಲ್ವಾ? 150 ಅಂತ ಯಾವ್ದು ಕೇಳ್ತಾ ಇದ್ದಾಳ? ಹೇಳೋದು ನೋಡೋಣ. ಅಲ್ಲೇ ತಿನ್ನಿಸ್ತೀನಿ ನಾನು. ತಿನ್ನಿಸೋದಕ್ಕೆ ನನ್ನ ಮಗನಿಗೆ ಈಗ ಅಜ್ಜಿ ಸಾಮಾನು ಯಾವುದೋ 150 ಏನಕ್ಕೆ ಹೊಡೆದಾಕ್ತಾರೆ. ಅವಳು ಇವಳೆ ₹100 ತಗೊಳ್ಳ. ಅವಳೇನು ಇದೇ ಕೊಡಿಸು ಅದೇ ಕೊಡಿಸು ಅನ್ನಲ್ಲ. ತಗೊಂಡು ಹಾಂ, ಏನಾದ್ರು ನನ್ನ ಮಗನಿಗೆ ಒಂದು ಕೊಚ್ಚಂಡು, ಸಣ್ಣ ಮಗನಿಗೆ ಅದು ಎಷ್ಟು ಚೆನ್ನಾಗೈತೆ. ಕೊಚ್ಚಂಡು ಅವನಿಗೆ ಅವಳಾಗಿದ್ರೆ ಇವತ್ತು ನನ್ನ ಮಗನಿಗೆ ಅಮ್ಮ ಮಾಡ್ಕೊಂಡು ಒಬ್ಬಳು ಅವನಿಗೆ ವಿದ್ಯೆನ ತಿನ್ಸಿದ್ದು ಪಾರ್ಕು. ಹಂಗೆ ಬೇರೆ ಕೊಡಿಸಿದ್ದೆ ತಿನ್ಸೋದು ಸರಿ ಆಗಲ್ಲ. ನಮ್ದು ಅಂತ ಒಂದು ಮಾಡ್ಬೇಕಲ್ಲ. ಕೇಳಿಲಿ, ನಮ್ಮದು ನಿಮ್ಮದು ಅಂತ ನಮ್ಮಿಬ್ರು ನಡುವೆ ಬರಲ್ಲ ಅಲ್ವಾ? ನೀನು ತಿನ್ನಿಸ್ಬೇಕು, ನಾನು ನಮಗೂ ಸಮಾಧಾನ ಆಗ್ಬೇಕಲ್ಲ. ಇವಳು ಎಲ್ಲರೂ ಕರ್ಕೊಂಡು ಹೋಗ್ಮಾರೈತಿ. ಒಂದು ದಿವಸ ಬಿಡಲ್ಲಪ್ಪ. ನಿಜ, ಬೆಳ್ಳಿ ಆಗಿದ್ರೆ ಇವತ್ತು ನಮ್ಮಿಬ್ರನ್ನ ಜೀಲ ಹಬ್ಬ ಮಾಡ್ತಿದ್ವಿ. ಈಗ ನೀನಿಗೆ ಒಂದು ನೀನು ಕೊಡಿಸಿಲ್ಲ ಅಂದರೆ ನನ್ನ ಹತ್ರ ಬರ್ತಿರ್ಲಿಲ್ಲ. ಪಾರು ಕೊಡಿಸೇ ಪರು. ನೀನು ₹100 ತೋರಿಸಿತ್ತು, ನಂಗೆ ಗ್ರೇಟ್. ನಿಜವಲ್ಲೂ ಬಂಗಾರ ಐತಿ. ಇಂಥ ಮಕ್ಕಳಿದ್ರೆ ಎಷ್ಟಾರ ಕರ್ಕೊಂಡು ಓಡಾಡಲ್ಲಾಡು. ನಾನಂತೂ ಕರ್ಕೊಂಡು ಹೋಗ್ತೀನಿ ನೋಡು. ಕೈ ಮುಗಿ ಅಂದರೆ ಮುಗಿತಾಳೆ, ಕಾಲು ಬಿಡು ಅಂದರೆ ಬಿಡ್ತಾಳೆ. ನೋಡಿ, ಅವಳದ್ದು ಏನೂ ತೊಂದರೆ ಇಲ್ಲ ಗೊತ್ತಪ್ಪ. ಏನೋ ಪ್ರೆಗ್ನೆಂಟ್ ಇದ್ದಾಗ ಏನೂ ಮಾಡಿಲ್ಲ ನೋಡಿ. ಇಲ್ಲ, ಅವಾಗ ವಿಷ್ಣು ಸಹಸ್ರನಾಮ ಓದಿನೇ ಮಾಡ್ತೀವಲ್ಲ, ಅದಕ್ಕೆ ಸರಿ ಬುದ್ಧಿ ಬಂದಾಯ್ತು. ಅಂತೂ ಇಂತೂ ದೇವ್ರ ದರ್ಶನ ಮುಗಿಯೋದ್ರೊಳಗೆ ನಮಗೆ 2:30-3 ಗಂಟೆ ಹತ್ತತ್ರ ಆಯಿತು. ಅದಾದಮೇಲೆ ನಾವು ಹೊಟ್ಟೆ ಹಶ್ವಾಗಿತ್ತು. ಅವಳು ಮಗು ಇರೋದ್ರಿಂದ ಊಟ ಮಾಡೋಣ ಎಲ್ಲಾದರೂ ಅಂತ ಅಂದ್ಲು. ಒಂದು ಆಟೋದ ಅಂಕಲ್ಗೆ ಹೇಳಿದ್ವಿ. ನಮಗಂತೂ ಎಲ್ಲೂ ಗೊತ್ತಿರಲಿಲ್ಲ ಹೋಟೆಲ್ಗಳು. ಅಂಕಲ್ ಒಳ್ಳೆ ಕಡೆ ಜಾಗ ಬಿಟ್ಟರು. ಅಂದರೆ ಒಳ್ಳೆ ಕಡೆ ಬಿಡಿ ಅಂಕಲ್ ಇಲ್ಲ ಊಟ ಮಾಡಬೇಕು ಅಂದಿದ್ದಕ್ಕೆ
ಅಲ್ಲಿ ಬಿಟ್ಟು ಒಂದು ಕಡೆ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ, ಊಟ ಮುಗಿಸ್ಕೊಂಡು ಹೋಗಿ ಅಂತ. ನಾವು ಹೋಗಿದ್ದು ಅವಳು ನನಗೆ ಹೇಳಿದ್ಲು ಹಿಂದಿನ ದಿನವೇ ಎಲ್ಲಾದರೂ ಜೋಳದ ರೊಟ್ಟಿ ತಿನ್ನಬೇಕು ಕಣೆ, ತುಂಬ ದಿನ ಆಯಿತು ನನಗೆ ಆಸೆ ಆಗಿದೆ ಅಂತ. ನನಗೂ ಅಲ್ಲಿ ಕಣ್ಣಿಗೆ ಬಿತ್ತು ಜೋಳದ ರೊಟ್ಟಿ ಅಂತ. ಹೊರಗಡೆ ಹೋಗೋಣ ನಡೀತು ಊಟ ಮುಗಿಸ್ಕೊಂಡು ನಾವು KR ಮಾರ್ಕೆಟ್ ಕಡೆ ಹೋದ್ವಿ. KR ಮಾರ್ಕೆಟ್ ಹತ್ತಿರ ಆಗಿರೋದ್ರಿಂದ ನೋಡೋಣ ಹೋಗಿಲ್ಲ ಅಂತ ಹೇಳ್ತೀವಿ. ಕರ್ಕೊಂಡೋಗಿ ನನ್ನ ಫ್ರೆಂಡ್ ಬಿಟ್ಟರೆ ಯಾವ ಅಂಗಡಿನೂ ಉಳಿತಾ ಇಲ್ಲ ಗುರು. ಅವಳು ಎಳ್ಕೊಂಡು ಬರೋದ್ರೊಳಗೆ ನನಗೆ ಸಾಕಾಯಿತು. ಯಾಕಂತ ಹೇಳಿದ್ರೆ ಏನು ಕಾಣುತ್ತೆ ಇದನ್ನು ಬಿಸ್ಕೊಳ್ತಿದ್ದೆ ಒಂಥರ ಪಂಜರದಲ್ಲಿರೋ ಗಿಳಿನ ಹೊರಗಡೆ ಬಿಟ್ಟರೆ ಹೇಗಾಗುತ್ತೋ ಆ ಥರ ಮಾಡ್ತಾಯಿದ್ಲು. ಅವಳಿಗೆ ನಾನಂತೂ ಯಾವಾಗಲೂ ಹೋಗ್ತಾ ಇರ್ತೀನಿ, ಅವಳು ತುಂಬ ಖುಷಿ ಅವಳಿಗೆ ಈ ಥರ ನನ್ನ ಜೊತೆ ಬಂದಾಗೆಲ್ಲ. ಎಲ್ಲ ಅಂಗಡಿನೂ ಹೋಗ್ತಾಯಿದ್ವಿ, ಕೇಳ್ತಾಯಿದ್ವಿ. KR ಮಾರ್ಕೆಟು ಫುಲ್ಲು ಫಸ್ಟು ಬಂದಿರೋದ್ರಿಂದ ಎಲ್ಲದನ್ನೂ ತೊಗೊಳ್ತಾ ಇದ್ಲು. ಇದು ನಂಗೆ ಬೇಕು ಇದು ಬೇಕು ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೆ ತಗೋ ಅಂತೇಳಿ. ಅದು ಮುಗಿಸ್ಕೊಂಡು KR ಮಾರ್ಕೆಟ್ ಮುಗಿಸ್ಕೊಳ್ಳೋದ್ರಿಗೆ ಸಂಜೆ ಆಗಿಬಿಡ್ತು. ಇಲ್ಲಿಂದ ಮತ್ತೆ ನಾವು ಯೋಚನೆ ಮಾಡಿದ್ವಿ, ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಆದಮೇಲೆ ಯಾಕೋ ಕಂಫರ್ಟಬಲ್ ಅನಿಸ್ಲಿಲ್ಲ. ನಾವು ಡ್ರೆಸ್ ಇಲ್ಲೆಲ್ಲೂ ತೊಗೊಳ್ಳಿಲ್ಲ. KR ಮಾರ್ಕೆಟಲ್ಲಿ ಚಿಕ್ಕ ಪುಟ್ಟ ಐಟಮ್ ತೊಗೊಂಡು ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ಆಮೇಲೆ ಡಿಸೈಡ್ ಮಾಡಿದೆ ಇಲ್ಲೆಲ್ಲೂ ಬಟ್ಟೆ ಸರಿ ಇಲ್ಲ, ಮಲ್ಲೇಶ್ವರಂಗೆ ಹೋಗೋಣ ಬಾ ಅಂತ ಹೇಳಿ ಮಲ್ಲೇಶ್ವರಂ ಹೋದ್ವಿ. ಮಲ್ಲೇಶ್ವರಂ ಹೋದರೆ ನಮ್ಮ ಕೈಲಿರೋ ಎಲ್ಲ ದುಡ್ಡು ಖಾಲಿಯಾಗಿ ಮತ್ತೆ ATM ಹೋಗಿ ಏನೇನೋ ಕಸರತ್ತು ಮಾಡಿ ಶಾಪಿಂಗ್ ಫುಲ್ ಭರ್ಜರಿ ಮಾಡಿಕೊಂಡು ಇಬ್ಬರು ಡ್ರೆಸ್ ತೊಗೊಂಡು ಚಾಟ್ಸ್ ತಿಂದ್ಕೊಂಡು ಸಂಜೆ 9 ಗಂಟೆಗೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ 750 ಕೊಟ್ಟು ಇದು ವಿತ್ ಡ್ರೆಸ್ ಇದು ಚೆನ್ನಾಗಿದೆ. ನಾನು ಫ್ರೆಂಡು ಒಂದೊಂದು ತೊಗೊಂಡಿವಿ. 750 ಹೇಳ್ದೆ. ನಾನು 100 ರೂಪಾಯಿ ಕಡಿಮೆ ಮಾಡಿ 2ರಿಂದ ವೇಲು ಮಲ್ಲೇಶ್ವರಮಲ್ಲಿ ಒಳ್ಳೊಳ್ಳೆ ಡ್ರೆಸ್ ಬಂದಿದ್ದಾವೆ. ಡ್ರೆಸ್ ಇದು ಸೂಪರ್ ಐತೆ. ಪ್ಯಾಂಟು ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟಪ್ಪ. ತೊಗೊಳ್ಬೇಕು ಅಂತ ಸೆಟ್ ಅಂದ್ಕೊಳ್ತಿದ್ದೆ. ಇದು ವೇಲಿ ಚೆನ್ನಾಗಿದೆ ಫಂಕ್ಷನಿಗೆಲ್ಲ. ವೈಟು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ವೈಟ್ ತೊಗೊಂಡೆ. ಇದು ಶಾಪಿಂಗ್ ಮಾಡ್ಕೊ ಬಂದಿರೋ ಡ್ರೆಸ್ಸು ಚೆನ್ನಾಗಿದೆ. ಈ ಥರ ಇದೆ 750. ಎಂತೆಂಥ ಒಳ್ಳೊಳ್ಳೆ ಡ್ರೆಸ್ ಇದ್ದಾವೆ, ಚೆನ್ನಾಗಿದೆ. ಹೊಸ ಡ್ರೆಸ್ ತೊಗೊಂಬಂದಿದ್ದು ಮಲ್ಲೇಶ್ವರಂ.